ನಮಸ್ಕಾರ ಕರ್ನಾಟಕ. ನಾನೀಗ ಆಲ್ಮೋಸ್ಟ್ ರಷ್ಯಾ ಮತ್ತು ಈಸ್ಟೋನಿಯಾ ಬಾರ್ಡ್ರಲ್ಲಿ ಇದ್ದೀನಿ. ಸೊ ನಾನೀಗ ವಾಪಸ್ ತಾಲಿನ್ ಹೋಗ್ತಾ ಇದ್ದೀನಿ, ಈಸ್ಟೋನಿಯಾ ಕ್ಯಾಪಿಟಲ್. ಹಾಗೆ ಇಲ್ಲೊಂದು ಗ್ಯಾಸ್ ಸ್ಟೇಷನ್ ಇದೆ. ಗ್ಯಾಸ್ ಸ್ಟೇಷನಲ್ಲಿ ಒಂದು 10 ಮಿನಿಟ್ಸ್ ಬ್ರೇಕ್ ಇದೆ. ನಮಸ್ಕಾರ ಎಲ್ಲರಿಗೂ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸೆಂಟ್ ಪೀಟರ್ಸ್ಬರ್ಗ್. ಈಗ ಸಮಯ ಬಂದುಬಿಟ್ಟು ಅರೌಂಡು 4 ಆಗಿದೆ. ಆದರೂ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕತ್ಲಾಗಿದೆ. ಯುರೋಪಲ್ಲಿ ಇದೇ ಥರ ಎಲ್ಲ ದೇಶಗಳಲ್ಲೂ ಇದೇ ಥರ ಇರುತ್ತೆ. ಯುರೋಪಲ್ಲಿ ಅಂದರೆ ನಿಮಗೆ ಸಮ್ಮರಲ್ಲಿ ಬಂದುಬಿಟ್ಟು ಬೇಗ ಕತ್ಲೆ ಆಗೋಲ್ಲ, ಲೇಟಾಗಿ ಕತ್ಲೆ ಆಗುತ್ತೆ. ಹಾಗೆ ನಿಮಗೆ ವಿಂಟರಲ್ಲಿ ಬಂದುಬಿಟ್ಟು ತುಂಬ ಬೇಗ ಕತ್ಲೆ ಆಗುತ್ತೆ. ಅಂದರೆ 2ರಿಂದ 3 ಗಂಟೆ, 3:30 ಗಂಟೆಗೆಲ್ಲ ಕತ್ಲೆ ಆಗಿಬಿಡುತ್ತೆ. ಹಾಗೆ ನಾನೀಗ ನಮ್ಮ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಹಾಸ್ಟೆಲ್ ಬಂದುಬಿಟ್ಟು ಲಾಸ್ಟ್ ಇಲ್ಲಿ ಒಂದು 4 ದಿನದ ಹಿಂದೆ ಒಂದು 3 ಡೇಸ್ ಇಲ್ಲೇ ಉಳಿದಿದ್ದೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಅದೇ ಸೇಮ್ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಹಾಸ್ಟೆಲ್ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು. ಹಾಗೆ ದೊಡ್ಡದು, ಹಾಗೆ ಅದರದ್ದು ಪ್ರೈಸ್ ಬಂದುಬಿಟ್ಟು ತುಂಬ ಕಡಿಮೆ, ಅಂದರೆ 1 ಡೇಗೆ 500 ರುಪೀಸ್. ಹಾಗೆ ಆ ಹಾಸ್ಟೆಲ್ ಬಂದುಬಿಟ್ಟು ತುಂಬ ದೂರ ಏನಿಲ್ಲ, ಇಲ್ಲಿಂದ ಒಂದು 2ರಿಂದ 3 ಕಿಲೋಮೀಟರ್ ಇದೆ. ಹಾಗೆ ನಾನು ವಾಕಿಂಗ್ ಮಾಡ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಬಸ್ಸಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಅಂದರೆ 2 ಬಸ್ಸು, ಒಂದು ಬಸ್ ಚೇಂಜ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ರೌಡು ತುಂಬ ಜಾಸ್ತಿ ಇದೆ ಈಗ. ಹಾಗೆ ಟ್ರಾಫಿಕ್ ಕೂಡ ತುಂಬ ಜಾಸ್ತಿ ಇದೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಅದಕ್ಕೋಸ್ಕರ ಬಸ್ಸಲ್ಲಿ ಹೋದರೆ ತುಂಬ ಜಾಸ್ತಿ ಸಮಯ ಹಿಡಿಯುತ್ತೆ ನಡ್ಕೊಂಡು ಹೋಗೋದಕ್ಕಿಂತ. ಹಾಗೆ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬನ್ನಿ, ಹೋಗ್ತಾ ಇದ್ದೀನಿ. ಬಸ್ ಸಿಕ್ಕಿದ್ರೆ ಬಸ್ಸಲ್ಲಿ ಹೋಗ್ತೀನಿ, ಇಲ್ಲಾಂದರೆ ನಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಇವತ್ತು ನನಗೆ ಸೆಂಟ್ ಪೀಟರ್ಸ್ಬರ್ಗ್ ಅಂದರೆ ರಷ್ಯಾದಲ್ಲಿ ಕೊನೆಯ ದಿನ. ನಾಳೆ ಬೆಳಗ್ಗೆ ನಾನು ಈಸ್ಟೋನಿಯಾಗೆ ಹೋಗ್ತಾ ಇದ್ದೀನಿ. ಈಸ್ಟೋನಿಯಾ ಕ್ಯಾಪಿಟಲಲ್ಲಿ 1-2 ದಿನ ಉಳಿತೀನಿ. ಹಾಗೆ ಅಲ್ಲಿಂದ ಇನ್ನೊಂದು ಹೊಸ ದೇಶ ಇದೆ, ಲ್ಯಾಟ್ವಿಯಾ ಅಂತ, ಅಲ್ಲಿ ಒಂದು 2-3 ದಿನ ಇರ್ತೀನಿ. ಹಾಗೆ ಮತ್ತೆ ವಾಪಸ್ ಹೋಗ್ತೀನಿ ಬ್ಯಾಕ್ ಟು ವರ್ಕ್. ಹಾಗೆ ಬಸ್ಸು ಟಿಕೆಟ್ ಬಂದುಬಿಟ್ಟು ಇಲ್ಲಿಂದ ಈಸ್ಟೋನಿಯಾಗೆ ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ. ಅದನ್ನು ನಿಮಗೆ ನಾಳೆ ಬೆಳಗ್ಗೆ ಹೇಳ್ತೀನಿ ಎಷ್ಟು ಕಾಸು ಇಷ್ಟ ಆಯಿತು ಅಂತ. ಯಾಕಂದರೆ ಇಲ್ಲಿಂದ ಡೈರೆಕ್ಟ್ ಬಸ್ಸು ಸ್ವಲ್ಪ ಕಾಸು ಜಾಸ್ತಿನೇ, ಯಾಕಂದರೆ ನೀವು ನಾರ್ಮಲ್ಲು ಇಲ್ಲಿಂದ ಟ್ರೈನ್ ತೊಗೊಂಡ್ರೆ ಇಲ್ಲಿಂದ ಬಾರ್ಡರ್ಗೆ ಹೋಗಬೇಕು. ಬಾರ್ಡರ್ಗೆ ಹೋಗಿ ಇನ್ನೊಂದು ಬಸ್ಸನ್ನು ಎಕ್ಸ್ಚೇಂಜ್ ಮಾಡಬೇಕು, ಆಮೇಲೆ ಇಮಿಗ್ರೇಷನ್ ಮಾಡಬೇಕು, ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಒಂದು ಡೈರೆಕ್ಟ್ ಬಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಬರುವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಬಸ್ ತೊಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಅಂದ್ಕೊಂಡು ಡೈರೆಕ್ಟ್ ಬಸ್ ತೊಗೊಂಡಿದ್ದೀನಿ. ароматного печенья с любым вкусом. Мармеладная почка. Удивляет всегда. И, кстати, для самых разборчивых и Япония. Успеете взять за скидку количество а если не гость нашего врага, то при любой покупке магнит Санкт-Петербург в подарок. Магнит Санкт-Петербург в подарок.
ನಮಸ್ಕಾರ ಕರ್ನಾಟಕ. ನಾನೀಗ ಆಲ್ಮೋಸ್ಟ್ ರಷ್ಯಾ ಮತ್ತು ಈಸ್ಟೋನಿಯಾ ಬಾರ್ಡ್ರಲ್ಲಿದ್ದೀನಿ. ಸೊ ನಾನೀಗ ವಾಪಸ್ ತಾಲಿನ್ ಹೋಗ್ತಾ ಇದ್ದೀನಿ, ಈಸ್ಟೋನಿಯಾ ಕ್ಯಾಪಿಟಲ್. ನಾನು ಬೆಳಗ್ಗೆ ಅರೌಂಡ್ 8 o'clockಗೆ ಸೆಂಟ್ ಪೀಟರ್ಸ್ಬರ್ಗಿಂದ ಬಸ್ ತೊಗೊಂಡೆ. ಸೆಂಟ್ ಪೀಟರ್ಸ್ಬರ್ಗ್ ಟು ತಾಲಿನ್. ಅದು ಅರೌಂಡ್ ನನಗೆ 32 ಯೂರೋ ಆಯಿತು. 32 ಯೂರೋ ಅಂದರೆ ಆಲ್ಮೋಸ್ಟ್ 3000 ಇಂಡಿಯನ್ ರುಪೀಸ್. ಹಾಗೆ ನಾನೀಗ ಆಲ್ಮೋಸ್ಟ್ ಬಾರ್ಡ್ರ್ ಹತ್ರ ಇದ್ದೀನಿ. ಹಾಗೆ ಇಲ್ಲೊಂದು ಗ್ಯಾಸ್ ಸ್ಟೇಷನ್ ಇದೆ. ಗ್ಯಾಸ್ ಸ್ಟೇಷನಲ್ಲಿ ಒಂದು 10 minutes ಬ್ರೇಕ್ ಇದೆ. ಸೊ ನಿಮಗೆ ನಾನು ಬಂದಿದ್ದು ಬಸ್ ತೋರಿಸ್ತೀನಿ. ನಾನು ಬಂದಿದ್ದು ಇದೇ ಬಸ್ಸು, ಬಾಲ್ಟಿಕ್ ಶಟಲ್ ಅಂತ. ನಾವೀಗ ಕೊನೆಗೂ ರಷ್ಯಾ ಬಾರ್ಡರ್ ರೀಚ್ ಆಗಿದ್ದೀವಿ. ಇದು ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಇದು ರಷ್ಯಾದ ಇಮಿಗ್ರೇಷನ್ ಕಂಟ್ರೋಲು. ಹಾಗೆ ಇಲ್ಲಿ ನಮ್ಮನ್ನು ಹಾಗೆ ಕೂರಿಸಿದ್ದಾರೆ. ಆಲ್ಮೋಸ್ಟ್ ಒಂದು 1/2 hour ಆಯಿತು. ಯಾವಾಗ ನಮಗೆ ಸ್ಟಾಂಪ್ ಹಾಕ್ತಾರೆ ಅಂತ ಗೊತ್ತಿಲ್ಲ, ಇಮಿಗ್ರೇಷನ್ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಇದೇ ಥರ ಈಸ್ಟೋನಿಯಾ ಕಡೆನೂ ಇರುತ್ತೆ, ಅಲ್ಲೂ ಒಂದು 1/2 hour ವೆಯ್ಟ್ ಮಾಡಬೇಕನ್ಸುತ್ತೆ.